ಮತ್ತೆ ಮೀನರಾಶಿಯವರಿಗೆ ಈ 2026ರ ಹೊಸ ವರ್ಷ ಹೇಗಿರುತ್ತೆ? ವರ್ಷ ಭವಿಷ್ಯವೇನೋ ತಿಳ್ಕೊಂಡ್ವಿ. ಆದ್ರೆ ಈ ಜನವರಿ ಮಾಸದಲ್ಲಿ ಏನಾದ್ರೂ ವಿಶೇಷತೆಗಳಿಂದ ಕೂಡಿರುತ್ತಾ? ಒಳಿತು, ಕೆಡುಕು, ಯೋಗ, ಫಲಾನುಫಲ, ಹಾಗೆ ಪೂಜೆ ಪುನಸ್ಕಾರ ಇದೆಲ್ಲವೂ ಹೇಗಿರಬೇಕು? ತಿಳ್ಕೊಳ್ಳೋಣ. ಗುರುಗಳು ತಿಳಿಸ್ಕೊಡ್ತಾರೆ. ಕುಂಭರಾಶಿ ಮಾಸ ಭವಿಷ್ಯ ಜನವರಿ ತಿಂಗಳಲ್ಲಿ ಕುಂಭರಾಶಿಯವರಿಗಂತೂ ತುಂಬ ಅನುಕೂಲವಾದಂತಹ ದಿನ ಅಂತ ಹೇಳಬಹುದು. ಯಾಕಂದರೆ ಹೊಸ ಉದ್ಯೋಗ ಹುಡುಕುವಂಥವ್ರಿಗೆ ಉತ್ತಮವಾದಂಥ ಉದ್ಯೋಗ ಪ್ರಾಪ್ತಿ ಆಗುವಂಥದ್ದಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಅನುಕೂಲ ಆಗುವಂಥದ್ದಿರುತ್ತೆ. ಏನಾದರೂ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನದಲ್ಲಿದ್ದೀರಾ ಅಥವಾ ಇರೋ ಉದ್ಯೋಗವನ್ನು ಬಿಟ್ಟು ಬೇರೆ ಕಡೆ ಪ್ರಯತ್ನ ಮಾಡ್ತಾ ಇರುವಂಥವ್ರಿಗೆ ಒಂದು ಒಳ್ಳೆಯ ಉದ್ಯೋಗ ಪ್ರಾಪ್ತಿ ಆಗುತ್ತೆ, ಒಳ್ಳೆಯ ಕಡೆ ಕೆಲಸ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂತಹ ಅಡೆತಡೆಗಳು ನಿವಾರಣೆ ಆಗುತ್ತೆ. ಭಾಳ ಜನ ಮದುವೆ ವಿಚಾರಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರ, ಮದುವೆ ಸೆಟ್ ಆಗ್ತಾ ಇಲ್ಲ, ಸಮಸ್ಯೆಗಳು ಜಾಸ್ತಿ ಇದೆ ಅಂದ್ರೂ ಬಗೆಹರಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಕುಂಭರಾಶಿಗೆ ಪ್ರಸ್ತುತ ಗುರುಬಲ ಇದೆ, ದ್ವಿತೀಯ ಸ್ಥಾನದಲ್ಲಿ ಶನಿ ಇದ್ದಾನೆ. ಯಾವಾಗಲೂ ಅಷ್ಟೇ ದ್ವಿತೀಯ ಸ್ಥಾನ ಧನಸ್ಥಾನ ಅಂತ ಹೇಳಿದ್ದು ಖರ್ಚುಗಳು ಜಾಸ್ತಿ ಮಾಡಬಹುದು. ಆದರೆ ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂಥ ಖರ್ಚುಗಳು ಜಾಸ್ತಿ ಆಗುತ್ತೆ. ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಆಗುವಂಥ ಸಾಧ್ಯತೆ ಇರೋದಿಲ್ಲ. ಬರುತ್ತೆ, ಎಷ್ಟು ಸಂಪಾದನೆ ಮಾಡ್ತೀರೋ ಅಷ್ಟೇ ಖರ್ಚು ಸಹ ಇದ್ದೇ ಇರುತ್ತೆ ಅಂತ ಹೇಳ್ಬಹುದು. ಇನ್ನು ಆರ್ಥಿಕವಾಗಿ ಒಂದಷ್ಟು ಏನಾದರೂ ಸಾಲದ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಏನಾದರೂ ಸಮಸ್ಯೆ ಇದ್ದರೂ ಬಗೆಹರಿಸ್ಕೊಳ್ಳುವಂಥದ್ದು ಜನವರಿ ತಿಂಗಳಲ್ಲಿದೆ. ಇನ್ನು ಅದರ ಜೊತೆಗೆ ಕುಟುಂಬದಲ್ಲಿ ಸಂತಸದ ವಾತಾವರಣ ಮೂಡುವಂಥದ್ದು ಇರುತ್ತೆ. ಪ್ರವಾಸ ಹೋಗುವಂಥದ್ದು ಒಂದಷ್ಟು ಇಟ್ಕೊಳ್ಳುವಂಥದ್ದು ಈ ಮಾಸದಲ್ಲಿ ಇರ್ತೀರ. ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂತಹದ್ದೇನಾದರೂ ಪ್ರೇಮ ವಿವಾಹಕ್ಕೆ ಸಮಸ್ಯೆಗಳೇನಾದರೂ ಇದ್ರೇನು ಬಗೆಹರಿಯುವಂಥ ಸಾಧ್ಯತೆಗಳು ಇರುತ್ತೆ. ಆದರೆ ಹೆಚ್ಚಿನ ಮಟ್ಟಿಗೆ ವಿದ್ಯಾರ್ಥಿಗಳಿಗಂತೂ ಬಹಳ ಸ್ವಲ್ಪ ಎಜುಕೇಷನ್ ವಿಚಾರದಲ್ಲಿ ಸಮಸ್ಯೆಗಳು ಬರಬಹುದು. ಓದೋದರಲ್ಲಿ ಹೆಚ್ಚು ಗಮನ ಕೊಡೋದು ಬಹಳ ಸೂಕ್ತ. ಮೀನರಾಶಿ ಜನವರಿ 2026 ಜನವರಿ ವರ್ಷ ಭವಿಷ್ಯ ಅಂತ ನಾವು ನೋಡಿದಾಗ ಮೀನರಾಶಿವರೆಗಂತೂ ಕರ್ಮಸ್ಥಾನದಲ್ಲಿ 4ನೇ ಮನೆ ಅಂತ ಹೇಳ್ತೀವಿ. ಯಾವಾಗಲೂ ಅಷ್ಟೇ ಈ 4ನೇ ಮನೆ 10ನೇ ಮನೆ ಜನ್ಮ ರಾಶಿಯಲ್ಲಿ ಗ್ರಹಗಳು ಶುಭ ಸ್ಥಾನದಲ್ಲಿ ಇತ್ತು ಅಂದರೆ ಬಹಳ ಒಳ್ಳೆಯದಾಗುತ್ತೆ. ಆದರೆ ಮೀನರಾಶಿಯವ್ರಿಗೆ ಜನ್ಮದಲ್ಲಿ ಶನಿ ಇದ್ದಾನೆ, ಒಂದಷ್ಟು ಕೆಲಸ ಕಾರ್ಯಗಳು ವಿಳಂಬ ಆಗಬಹುದು. ಮತ್ತು ಚತುರ್ಭಾವ 4ನೇ ಮನೆಯಲ್ಲಿ ಗುರು ಶತ್ರುಸ್ಥಾನದಲ್ಲಿ ರಾಷ್ಟ್ರಾಧಿಪತಿ ಇರೋದ್ರಿಂದ ಒಂದಷ್ಟು ವಿದ್ಯಾರ್ಥಿಗಳಿಗಂತೂ ವಿದ್ಯಾಭ್ಯಾಸದಲ್ಲಿ ಒಂದಷ್ಟು ಹಿನ್ನಡೆ ಉಂಟಾಗೋದು, ಸೋಂಬೇರಿತನ ಜಾಸ್ತಿ ಆಗೋದು, ಮತ್ತು ತಂದೆ ತಾಯಿ ಮಾತು ಕೇಳೋದಿಲ್ಲ, ಹೇಳಿದ ಮಾತು ಕೇಳೋಲ್ಲ, ಸಮಸ್ಯೆಗಳು ಒಳಗಾಗುವಂಥದ್ದು, ಮತ್ತು ಏನಾದರೂ ವಾಹನದಲ್ಲಿ ಬಿದ್ದು ಏಟ್ ಮಾಡ್ಕೊಳ್ಳುವಂಥದ್ದು, ಈ ಥರದ್ದೊಂದಷ್ಟು ಸಮಸ್ಯೆಗಳು ಬರಬಹುದು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಗಮನ ಕೊಡೋದು ಭಾಳ ಅಗತ್ಯ ಇದೆ ಜನವರಿ ತಿಂಗಳಲ್ಲಿ. ಮತ್ತು ಅದರ ಜೊತೆಗೆ ಉದ್ಯೋಗದ ಬದಲಾವಣೆ ವಿಚಾರಕ್ಕೇನಾದರೂ ಪ್ರಯತ್ನ ಮಾಡುವಂಥವ್ರಿಗೆ ಉತ್ತಮವಾದಂಥದ್ದು ಅಂತ ಹೇಳ್ಬೋದು. ಒಂದಷ್ಟು ಕೆಲಸ ವಿಳಂಬ ಆದರೂ ಇರೋ ಕೆಲಸಕ್ಕಿಂತ ಒಂದು ಒಳ್ಳೆಯ ಕೆಲಸ ಸಿಗುವಂಥ ಸಾಧ್ಯತೆಗಳು ಇರುತ್ತೆ. ಮತ್ತು ಸ್ನೇಹಿತರಿಂದ ಒಂದಷ್ಟು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಅನುಕೂಲ ಆಗುತ್ತೆ. ಆದರೆ ಜನವರಿ ತಿಂಗಳಲ್ಲಿ ಒಂದಷ್ಟು ಸಾಲಕ್ಕೆ ಮೊರೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಹೆಚ್ಚಿನ ಮಟ್ಟಿಗೆ ಸಾಲ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಜನ್ಮಶನಿ 7.5 ಅಂತ ಹೇಳ್ತೀವಿ. 7.5 ನಡೆಯುವಾಗ ಸಾಲ ಸಿಕ್ಕಾಕ್ಕೊಂಡ್ರೆ ಅಥವಾ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಏನಾದರೂ ಇತ್ತು ಅಂದರೆ ಸಮಸ್ಯೆಗಳು ದೀರ್ಘಕಾಲದವರೆಗೂ ಕಾಡುತ್ತೆ. ಸಾಲ ತೀರ್ಸಕ್ಕಾಗದಿರೋ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜನವರಿ ತಿಂಗಳಲ್ಲಿ ಎಚ್ಚರಿಕೆ ಅಗತ್ಯ ಇದೆ. ಇನ್ನು ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತಹದ್ರಲ್ಲಿ ಒಂದಷ್ಟು ಹಣಕಾಸಿನ ವಿಚಾರಕ್ಕೆ ಬೆಂಬಲ ಕೊಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದರೆ ಆಸ್ತಿ ವಿವಾದಗಳು ಬಗೆಹರಿಯೋದು ಬಹಳ ಕಷ್ಟ ಇದೆ. ಆಸ್ತಿ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಇರೋದಿಲ್ಲ. ಮತ್ತು ಕೋರ್ಟು ಕಚೇರಿಗೆ ಸಂಬಂಧಪಟ್ಟಂತಹದ್ದು ಸಮಸ್ಯೆಗಳು ಏನಾದರೂ ಇದೆ ಅಂತ ಹೇಳಿದ್ರೆ 2026 ಜನವರಿಯಲ್ಲಿ ಮುಗಿಸೋಣ ಅನ್ನುವಂಥ ಪ್ರಯತ್ನದಲ್ಲಿ ಇರುವಂಥವ್ರಿಗೆ ಬೇಗ ಆಗೋದಿಲ್ಲ. ಸ್ವಲ್ಪ ಕೆಲಸ ಕಾರ್ಯಗಳು ವಿಳಂಬ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ವಾಹನಗಳಲ್ಲಿ ಬಹಳ ಹುಷಾರಾಗಿರೋದು ಬಹಳ ಒಳ್ಳೆಯದು. ಹನುಮಂತನ ಆರಾಧನೆ, ಹನುಮಂತನ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳೋದ್ರಿಂದ ಉತ್ತಮವಾದಂತಹ ಅಭಿವೃದ್ಧಿ ಉಂಟಾಗುವಂತಹ ಸಾಧ್ಯತೆಗಳು ಇರುತ್ತೆ.